ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಅಭಿಪ್ರಾಯವನ್ನು ಪಡೆಯದೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಿಂದ ವಿಬಿ ರಾಮ್ಜಿ ಯೋಜನೆಯನ್ನಾಗಿ ಪರಿವರ್ತಿಸಿ ಸರ್ವಾಧಿಕಾರಿಯಂತೆ ವರ್ತಿಸುವ ಮೂಲಕ ಗ್ರಾಮ ಪಂಚಾಯಿತಿಗಳ ಅಧಿಕಾರವನ್ನು ಕಸಿದುಕೊಂಡಿರುವುದಾಗಿ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ಆರೋಪಿಸಿದ್ದಾರೆ. ನಗರದ ಸುದರ್ಶನ ಅತಿಥಿ ಗೃಹದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಡವರ್ಗದ ಮಂದಿಯ ಕೈಗೆ ಕೆಲಸವನ್ನು ಒದಗಿಸ್ತಾ ಇದ್ದ ನರೇಗಾ ಯೋಜನೆ ರಾಷ್ಟ್ರವ್ಯಾಪಿ ಕೋಟ್ಯಂತರ ಬಡ ಮಂದಿಯ ಬದುಕಿಗೆ ಆಧಾರವಾಗಿತ್ತು. ಇಂತಹ ಯೋಜನೆಯಿಂದ ಯಾವುದೇ ಸಂಘ ಸಂಸ್ಥೆ, ಜನಪ್ರತಿನಿಧಿಗಳು ರಾಜ್ಯ ಸರ್ಕಾರಗಳೊಂದಿಗೆ ಚರ್ಚೆ ನಡೆಸದೆ ಕೇವಲ 72 ಗಂಟೆಗಳಲ್ಲಿ ತರಾತುರಿಯಿಂದ ಬದಲಿಸಿದೆ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ವಿಬಿ ರಾಮ್ಜಿ ಯೋಜನೆಯಿಂದ ಹಿಂಪಡೆಯುವವರೆಗೂ ರಾಷ್ಟ್ರವ್ಯಾಪಿ ಕಾಂಗ್ರೆಸ್ ಜನಜಾಗೃತಿಯಿಂದ ಮೂಡಿಸುವುದರ ಜೊತೆಗೆ ಹೋರಾಟಗಳನ್ನು ನಡೆಸಲಿದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚಿಸಲು ರಾಜ್ಯ ಸರ್ಕಾರ 7 ದಿನಗಳ ವಿಶೇಷ ಅಧಿವೇಶನವನ್ನು ಕರೆದಿರುವುದಾಗಿ ಹೇಳಿದರು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಕೇಂದ್ರ ಸರ್ಕಾರದ ಶೇಕಡ 90 ಆರ್ಥಿಕ ನೆರವು ಇದ್ದಿತ್ತಾದರೆ ರಾಜ್ಯ ಸರ್ಕಾರ ಶೇಕಡ 10 ಪಾಲು ಹಣವನ್ನು ನೀಡ್ತಾ ಇತ್ತು. ಇದೀಗ ವಿಬಿ ರಾಮ್ಜಿ ಯೋಜನೆಯಡಿ ಕೇಂದ್ರದ ಪಾಲು ಶೇಕಡ 60 ಆಗಿದ್ದರೆ ರಾಜ್ಯ ಸರ್ಕಾರಗಳು ಶೇಕಡ 40 ಪಾಲು ಹಣವನ್ನು ತುಂಬಬೇಕಾಗುತ್ತೆ. ಇದು ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಹೊರೆಯಾಗುವುದಲ್ಲದೆ ಈ ಯೋಜನೆಯಡಿ ಹಿಂದಿನ ನರೇಗಾ ಯೋಜನೆಯಲ್ಲಿ ಕಾಮಗಾರಿಗಳನ್ನು ನಡೆಸಲು ಗ್ರಾಮ ಪಂಚಾಯಿತಿಗಳಿದ್ದ ಅಧಿಕಾರವನ್ನು ಹಿಂದಕ್ಕೆ ಪಡೆಯಲಾಗಿದೆ. ನೂತನ ವಿಬಿ ರಾಮ್ಜಿ ಯೋಜನೆಯಲ್ಲಿ ಕೇಂದ್ರವೇ ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಲಿದೆಯಲ್ಲದೆ ಕಾಮಗಾರಿಗಳನ್ನು ನಿರ್ಧಾರ ಮಾಡಲಿದೆ. ಆ ಮೂಲಕ ಗ್ರಾಮ ಪಂಚಾಯಿತಿಗಳ ಕ್ರಿಯಾ ಯೋಜನೆ ಮಾಡುವ ಹಕ್ಕನ್ನು ಕಸಿದುಕೊಂಡಿದೆ ಎಂದು ಗಂಭೀರ ಆರೋಪ ಮಾಡಿದರು. ಹಿಂದಿನ ನರೇಗಾ ಯೋಜನೆಯಡಿ ಕಾರ್ಮಿಕರಿಗೆ ಕನಿಷ್ಠ 100 ದಿನಗಳ ಕೆಲಸವನ್ನು ನಿಗದಿಪಡಿಸಲಾಗಿತ್ತು. ಅದಕ್ಕಿಂತ ಹೆಚ್ಚಿನ ಕೆಲಸದ ದಿನಗಳನ್ನು ಪಡೆದುಕೊಳ್ಳಲು ಅವಕಾಶವನ್ನು ಒದಗಿಸಲಾಗಿತ್ತು. ಆದರೆ ವಿಬಿ ರಾಮ್ಜಿ ಯೋಜನೆಯಡಿ ಕಾಮಗಾರಿಗಳ ಸಂಖ್ಯೆಯನ್ನು 125 ದಿನಗಳಿಗಷ್ಟೇ ಸೀಮಿತಗೊಳಿಸಲಾಗಿದೆ ಎಂದು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಯೋಜನೆಯಿಂದ ಬದಲಿಸುವ ಹಂತದಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣವೆನ್ನುವ ಕಾರಣವನ್ನು ಬಿಜೆಪಿ ನೀಡುತ್ತೆ. ಆದರೆ ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರವಿಲ್ಲ, ಇರುವ ಲೋಪದೋಷಗಳನ್ನು ಸರಿಪಡಿಸಬೇಕೇ ಹೊರತು ಯೋಜನೆಯಿಂದ ಬದಲಿಸುವ ಮಾರ್ಗವಲ್ಲವೆಂದು ಹೇಳಿದರು. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಕೊಡಗು ಜಿಲ್ಲೆಯಲ್ಲಿ 2025-26ಕ್ಕೆ ಸಂಬಂಧಪಟ್ಟಂತೆ ಶೇಕಡ 68.49ರಷ್ಟು ಸಾಧನೆ ಮಾಡಿದೆ ಎಂದು ಸಚಿವ ಬಸವರಾಜ್ ಅವರು ತಿಳಿಸಿದರು. ಆಯ್ತು, ಈಗ ಸಸ್ಪೆಂಡ್ ಮಾಡಿದ್ರಲ್ಲ, ಮುಗಿದಾಯ್ತು. ಈಗ ನೋಡಿ, ತಪ್ಪುಗಳು ಎಲ್ಲಿ ಆಗ್ತಾವೋ ಅಲ್ಲೇ ಸರ್ಕಾರ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೋಬೇಕು. ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಂಡರು. ಕೊಡಗಿನಲ್ಲಿದ್ದರು, ನಮ್ಮಲ್ಲಿದ್ದರು, ನಮ್ಮ ಐಜಿನಿದ್ರು ಎಲ್ಲ ಒಳ್ಳೆ ಅವತ್ತಿನ ಕಾಲಕ್ಕೆ ಅವರ ಅಡ್ಮಿನಿಸ್ಟ್ರೇಷನ್ ವಿಷಯದಲ್ಲಿ ಈಸ್ ಎ ಗುಡ್ ಆಫೀಸರ್. ನಾನು ತಿಳಿಸ್ಬೇಕಾದ್ರೆ ನಾನು 30 ವರ್ಷ ನೋಡ್ತಾ ಇದ್ದೀನಿ. ಬಟ್ ಈಗ ಅವರು ತಪ್ಪು ಮಾಡಿದ್ದಾರೆ, ಶಿಕ್ಷೆ ಅನುಭವಿಸಬೇಕು ಅಷ್ಟೇ. ಸಸ್ಪೆಂಡ್ ಆಗಿದ್ದು ಸರ್ಕಾರ ಆಕ್ಷನ್ ಮಾಡಿದ್ದು ಅದೆಲ್ಲವೂ ಕೂಡ ಸೆಕೆಂಡರಿ. ಬಟ್ ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ಪೊಲೀಸು ಅಥವಾ ಕಾನೂನು ಇವ್ಯಾವುದು ಕೂಡ ಸರ್ಕಾರದ ಹಿಡಿತದಲ್ಲಿ ಇಲ್ವಾ ಅಂತೇಳಿ ನಾನು ಹೇಳಿದ್ನಲ್ಲ. ನೋಡಿ, ತಪ್ಪುಗಳು ಮಾಡಿರ್ತಕ್ಕ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಅದ್ರ ಮೇಲೆ ಆ್ಯಕ್ಷನ್ ಆಗಬೇಕು. ನ್ಯಾಯಾಂಗದಲ್ಲಿ ಆಗ್ಯದ, ಏನು ನಡೀತಾ ಇದೆ ಜಡ್ಜಸ್ ಮೇಲೆ ಡೆಲ್ಲಿ ಇದರಲ್ಲಿ ಹೈಕೋರ್ಟ್ನಲ್ಲಿ ಇದ್ದಾಗ ಜಡ್ಜಿ ಏನು ಮಾಡಿದ್ರು ಅಂತಂಬುದು ಗೊತ್ತಿಲ್ಲ. ನ್ಯಾಯಾಂಗ ಯಾರ ಕಂಟ್ರೋಲ್ ಬರ್ತದೆ? CBIನಲ್ಲಿ ಆಗ್ಯದ, ಇನ್ಕಮ್ ಟ್ಯಾಕ್ಸ್ನಲ್ಲಿ ಆಗ್ಯದ, ಅನೇಕ ಆಫೀಸರ್ಗಳನ್ನ ಹಿಡಿದಿದ್ದಾರೆ. ವಾಟ್ ಆ್ಯಕ್ಷನ್ ದೇ ಹ್ಯಾವ್ ಟೇಕನ್? ದಟ್ ಡೈರೆಕ್ಟ್ಲಿ ಕಮ್ಸ್ ಅಂಡರ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಫುಡ್ ಕಾರ್ಪೊರೇಷನಲ್ಲಿ ನಡೀತಾ ಇದೆ. ಯಾವ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರ ಇಲಾಖೆಗಳಲ್ಲಿ ಇಲ್ಲ ಅಂತ ಹೇಳಿ ನಾವು ಹೇಳ್ತೀವಿ. ಎಲ್ಲ ಕೇಸ್ಗಳು ಹೇಳ್ತೀವಿ, ಒಂದೊಂದು ನಾವು ಲಿಸ್ಟ್ ಔಟ್ ಮಾಡಿದ್ವಿ. ಏನು ಮಾಡಿದ್ರು? ಆ ಇಲಾಖೆಗಳನ್ನ ಮುಚ್ಚಾಕಿದ್ರೆ ಆ್ಯಕ್ಷನ್ ತೊಗೊತಾರೆ. ಈಗ ಬೈಲಿಗೆ ಬಂದದ ಗೊತ್ತಾಗಿದೆ. ಬೈಲಿ ಜನ ನೋಟಿಸ್ ಬಂದಾಗಲ್ಲ, ಸರ್ಕಾರ ನೋಟಿಸ್ ಬರಬೇಕಲ್ಲ, ಯಾರು ಏನು ಮಾಡಿದ್ರು ಎಂಬುದು. ಅವರ ಅಧಿಕೃತ ಕಚೇರಿಯಲ್ಲಿ 6 ವರ್ಷ ಹಿಂದೆ 4 ವರ್ಷ ಎಲ್ಲ ಈ ಟಿ ವಿನಲ್ಲಿ ಬರ್ತಾಯಿದೆ 6 years ಅಂತೇಳಿ. ಅದು ಯಾವಾಗ ಆಗೋದು ಏನಾಗೋದು ಗೊತ್ತಿಲ್ಲ. ಈಗ ನೋಡಿ, ಈ ಇದರಲ್ಲಿ ಈ ತಂತ್ರಜ್ಞಾನ ಈ ರೀತಿ ಆದಮೇಲೆ ಯಾವ ಟೈಮ್ನಲ್ಲಿ ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ. ಬಟ್ ಆದರೆ ಸರ್ಕಾರ ಜವಾಬ್ದಾರಿ ಐತಿ. ಅಂಥದ್ದು ಬಂದಾಗ ಇಮಿಡಿಯೇಟ್ಲಿ ವೆರಿಫೈ ಮಾಡಬೇಕು, ಆ್ಯಕ್ಷನ್ ತಗೋಬೇಕು. ಅದರಲ್ಲಿ ಸಿದ್ದರಾಮಯ್ಯನವರು ನಂಬರ್ 1 ಇದ್ದಾರೆ. ಇಮಿಡಿಯೇಟ್ಲಿ ಆ್ಯಕ್ಷನ್. ಅದು ಏನಾಗಿದೆ ಏನು ಗೊತ್ತಾಗ, ಅದನ್ನೆಲ್ಲ ವಿಚಾರಣೆ ಮಾಡಿದಂತ ಎಲ್ಲರೂ ಅವರ ರಕ್ಷಣೆಗೆ ಏನೋ ಒಂದು ಹೇಳ್ಬೇಕಲ್ಲ, ಹೇಳ್ತಾರೆ. ಹೇಳ್ತಾರೆ. ನೋಡಿ, ಅದು ಈಗಾಗಲೇ ನೀವು ಕೇಳೋದು ಗೊತ್ತಾಯಿತು, ಕೇಳ್ತಾನೆ ಮೊದಲು ಗೊತ್ತಿತ್ತು. ಇಲ್ಲ, ಈಗ ನೋಡಿ, ಸಹಜವಾಗಿ ಸರ್ಕಾರಗಳಿದ್ದ ಮೇಲೆ ಈ ರೀತಿಯಾದಂಥ ಆಪಾದನೆಗಳು ಬರ್ತವೆ. ಅದರಲ್ಲಿ
ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಬರ್ತಕ್ಕಂಥದ್ದು. ಅದು ಈಗಾಗಲೇ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಹೇಳಿದ್ದಾರೆ, ಇಮಿಡಿಯೇಟ್ಲಿ ಅದ್ರ ಬಗ್ಗೆ ನಾನು ಎಂಕ್ವೈರಿ ಮಾಡಿಸ್ತೇನೆ, ತಪ್ಪು ಮಾಡಿದವ್ರ ಬಗ್ಗೆ ಶಿಕ್ಷೆ ಆಗಲೇಬೇಕು ಅಂತೇಳಿ ಅವ್ರು ಹೇಳಿದ್ದಾರೆ. ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ, ತಮ್ಮ ಮೀಡಿಯಾ ಮುಖಾಂತರ ಬಂದಿರ್ಬೋದು, ಇಲ್ಲದ್ರೆ ಯಾರಾದ್ರೂ ರಿಪೋರ್ಟ್ ಮಾಡಿ ಅದು ತಕ್ಷಣ ಅದನ್ನು ಎಂಕ್ವೈರಿ ಮಾಡಲಿಕ್ಕೆ ಹೇಳಿದ್ದಾರೆ ಈಗಾಗಲೇ. ಸೊ ಯಾರು ತಪ್ಪು ಮಾಡ್ತಾರೆ ಅವರು ಅನುಭವಿಸಲೇಬೇಕಾಗ್ತದೆ, ಆ್ಯಕ್ಷನ್ ತಗೊಳ್ತಾರೆ. ತಪ್ಪು ಮಾಡಿದರೆ ತಪ್ಪು ಹೌದಾ ಅಲ್ಲ ಎಂಬುದು ವೆರಿಫೈ ಮಾಡಬೇಕು, ಎಂಕ್ವೈರಿ ಆಗ್ತದೆ. ನೋಡಿ ಅಶೋಕ್ ಅವರು ನೋಡಿ, ಒಂದು ನೀವು ಅರ್ಥ ಮಾಡ್ಕೊಳ್ಬೇಕು ನೋಡಿ, ಒಂದು ಮಾತು ನಿಮ್ಗೆ ಹೇಳ್ತೀನಿ, ನೀವು ಅನೇಕ ವರ್ಷಗಳಿಂದ ಮೀಡಿಯಾದಲ್ಲಿದ್ದು ಅನೇಕ ಸರ್ಕಾರ, ಅನೇಕ ಜನಪ್ರತಿನಿಧಿಗಳು, ಅನೇಕ ಮುಖ್ಯಮಂತ್ರಿಗಳು ನೋಡಿರ್ತಕ್ಕಂಥವ್ರು ನೀವು, ಹೌದಾ? ನಾವು ಜನಪ್ರತಿನಿಧಿಗಳು ಆಗೇ ಇದ್ವಿ, ಸೋಲ್ತೀವಿ ಗೆಲ್ತೀವಿ, ನೀವು ಮಾತ್ರ ಎಲ್ಲವನ್ನೂ ನೋಡಿರ್ತಕ್ಕಂಥ. ಏನಾದರೂ ಸ್ವಲ್ಪ ಆದ್ರೂ ಈಗಿರ್ತಕ್ಕಂಥ ಬಿ ಜೆ ಪಿ ನಾಯಕರು ರಾಜ್ಯದಲ್ಲಿ ಈಗಿರ್ತಕ್ಕಂಥ ಹಳೆ ಮಂದಿ ನಾನು ಹೇಳೋದಲ್ಲ, ಆ ಅಶೋಕ್ ಅವ್ರಿಗಾಗಲಿ ವಿಜೇಂದ್ರ ಅವ್ರಿಗಾಗಲಿ ಏನಾದರೂ ಮೆಚ್ಯೂರಿಟಿ ಐತೆ, ಏನು ಮಾತಾಡ್ತಾರೆ ಅವರು? ಒಂದು ರಾಜಕೀಯ ಪಕ್ಷ ನ್ಯಾಷನಲ್ ಲೆವೆಲಲ್ಲಿದ್ದು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಪಕ್ಷಕ್ಕೆ ಅವರು ವಿರೋಧ ಪಕ್ಷ ನಾಯಕರು, ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಅವ್ರಿಗೇನಾದರೂ ನಾಚಿಕೆ ಇದೆ ಅವ್ರಿಗೆ ಮಾತಾಡೋಕ್ಕೆ? ಪ್ರತಿನಿತ್ಯ ಸಂಬಂಧ ಅದ. ಎಷ್ಟು ಸಲ ವಿಜೇಂದ್ರ ಅವ್ರು ಹೇಳಿದ್ರೆ ಮುಖ್ಯಮಂತ್ರಿಗಳ ಬಗ್ಗೆ ಬದಲಾವಣೆ ಆಗ್ತಾರೆ ಅಂತೇಳಿ? 184 ಸಲ ಆಗಿದೆ ನಮ್ಗೆ ರೆಕಾರ್ಡ್ ಪ್ರಕಾರ, ನಿಮ್ಮೆದ್ರ ಪ್ರಕಾರ 184 ಟೈಮ್ಸ್. ನಾಚಿಕೆ ಇದೆ ಅವ್ರಿಗೆ. ಅವ್ರು ಇಮ್ಮೆಚೂರ್ಡ್ ಇದ್ದಾರೆ ಅಂತೇಳಿ ಅವ್ರ ಪಾರ್ಟಿಯವ್ರು ಹೇಳ್ತಾರೆ ಅಂತ ಅದು ಕರೆಕ್ಟ್ ಅಂತೇಳಿ ಎಲ್ಲರಿಗೂ ಗೊತ್ತಾಗಿದೆ, ಇಡೀ ಜನರಿಗೆ ಗೊತ್ತಾಗಿದೆ, ರಾಜ್ಯದ ಜನರಿಗೆ, 7 ಕೋಟಿ ಜನರಿಗೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಹಾಗೂ ಶಾಸಕ ಎಸ್ ಪೊನ್ನಣ್ಣ ಅವರು ಮಾತನಾಡಿ, ಒಕ್ಕೂಟ ವ್ಯವಸ್ಥೆಯಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವಕ್ಕೆ ವಿರುದ್ಧವಾಗಿ ವಿಬಿ ರಾಮ್ಜಿ ಯೋಜನೆಯಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಶೇಕಡಾ 40 ಆರ್ಥಿಕ ಹೊರೆಯನ್ನು ಹೊರಿಸಿದೆ. ಇದು ನಿಯಮಗಳಿಗೆ ವಿರುದ್ಧವಾದುದೆಂದು ಸ್ಪಷ್ಟಪಡಿಸಿ, ಬಿಜೆಪಿ ಎಂದಿಗೂ ರಾಷ್ಟ್ರದ ಒಕ್ಕೂಟ ವ್ಯವಸ್ಥೆಯನ್ನ ಒಪ್ಪಿಲ್ಲ ಮತ್ತು ಅವರು ಪ್ರಜಾಪ್ರಭುತ್ವ ವಿರೋಧಿಗಳಾಗಿದ್ದಾರೆಂದು ಟೀಕಿಸಿದರು. ಕೇಂದ್ರದ ವಿಬಿ ರಾಮ್ಜಿ ಯೋಜನೆಯಿಂದ ಎನ್ಡಿಎ ಪಾಲುದಾರ ಪಕ್ಷವಾದ ಆಂಧ್ರದ ತೆಲುಗುದೇಶಂನ ಚಂದ್ರಬಾಬು ನಾಯ್ಡು ಅವರೇ ತಮ್ಮ ಸಮ್ಮತಿಯನ್ನ ವ್ಯಕ್ತಪಡಿಸಿಲ್ಲ. ನೆರೆಯ ತಮಿಳುನಾಡು ಸೇರಿದಂತೆ ಹಲವು ರಾಜ್ಯಗಳು ವಿರೋಧವನ್ನು ವ್ಯಕ್ತಪಡಿಸಿದೆ ಎಂದು ತಿಳಿಸಿದರು. ಜಾಬ್ ಕಾರ್ಡ್ ಅಂತ ಅರ್ಥನಾ? ಅವ್ರು ಹೇಳ್ತಾ ಇರೋಂಥದ್ದು ಒಪ್ಕೊಂಡ್ರೆ ನಾವು ದೇಶದಲ್ಲಿ 3 ರಾಜ್ಯಗಳು ಬಿಟ್ಟರೆ ಬಾಕಿ ಎಲ್ಲ ರಾಜ್ಯಗಳಲ್ಲಿ ಬಿ ಜೆ ಪಿ ಹೆಚ್ಚಾಗಿದ್ದಾರೆ, ಕಾಂಗ್ರೆಸ್ನಲ್ಲಿರೋದು 3 ರಾಜ್ಯಗಳಲ್ಲಿ, ಅದನ್ನು ಹೇಳ್ತಾರೆ. ಆದರೆ ಭಾಳ ಇದರಲ್ಲಿ ಕೆಲವು ಮೂಲ ಪ್ರಶ್ನೆಗಳಿದೆ. ನಮ್ಮ ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ರೀತಿ ನಾವು ಒಪ್ಕೊಂಡಿರೋದು ಅಂತ ಹೇಳಿದ್ರೆ, ಒಕ್ಕೂಟ ವ್ಯವಸ್ಥೆ ಇಂಥ ಸಂದರ್ಭಗಳಲ್ಲಿ ಸಹಕಾರಿ ಒಕ್ಕೂಟ ವ್ಯವಸ್ಥೆ ಅಂತ ಹೇಳ್ತಾರೆ. 2 ಥರ ಒಕ್ಕೂಟ ವ್ಯವಸ್ಥೆ ಇದೆ, ಕೋಆಪರೇಟಿವ್ ಫೆಡರಲಿಸಮ್, ನಾನ್ ಕೋಆಪರೇಟಿವ್ ಫೆಡರಲಿಸಮ್. ಕೋಆಪರೇಟಿವ್ ಫೆಡರಲಿಸಮ್ ಆರ್ಟಿಕಲ್ 280ನಲ್ಲಿ ಫೈನಾನ್ಸ್ ಕಮಿಷನ್ನ ಸ್ಥಾಪನೆ ಮಾಡ್ತಾರೆ. ಆರ್ಟಿಕಲ್ 282ನಲ್ಲಿ ವೆಚ್ಚ ಮಾಡುವಾಗ, ಫೈನಾನ್ಷಿಯಲ್ ಎಕ್ಸ್ಪೆಂಡಿಚರ್ ಬಂದಾಗ ರಾಜ್ಯಗಳು ಮತ್ತು ಕೇಂದ್ರ ಸಂಪೂರ್ಣವಾಗಿ ಸ್ವಾತಂತ್ರ್ಯವಾಗಿದೆ. ನಮಗೆ ಅಲ್ಲಿ ಲೆಜಿಸ್ಲೇಟಿವ್ ಕಾಂಪ್ಲಿಮೆಂಟ್ ಅಂದರೆ ಶಾಸಕಾಂಗದ ಅಡಿಯಲ್ಲಿ ನಮ್ಗೆ ಹಕ್ಕಿಲ್ಲದೆ ಇದ್ದರೂ ಕೂಡ, ಅಧಿಕಾರ ಇಲ್ಲದಿದ್ದರೂ ಕೂಡ, ಈಗ ಡಿಫೆನ್ಸ್ ಫಾರ್ ಎಕ್ಸಾಂಪಲ್, ಡಿಫೆನ್ಸ್ ಇಸ್ ಅ ಕಂಪ್ಲೀಟ್ಲಿ ಸೆಂಟ್ರಲ್ ಸಬ್ಜೆಕ್ಟ್. ಸ್ಟೇಟ್ ಲೆಜಿಸ್ಲೇಚರ್ಗೆ ಅಧಿಕಾರ ಇಲ್ಲ, ಅವರ ಕಾರ್ಯವ್ಯಾಪ್ತಿಗೆ ಬರಲ್ಲ. ಆದರೆ ನಾವು ವೆಚ್ಚ ಮಾಡಬೇಕು, ನಾವು ಆರ್ಮಿ ಕ್ವಾರ್ಟರ್ಸ್ ಕಟ್ಟಬೇಕು ಅಂತ ನಾವು ತೀರ್ಮಾನ ಮಾಡಿದ್ರೆ ಮಾಡ್ಬೋದು. ದಟ್ ಈಸ್ ದ ಫ್ರೀಡಮ್ ಅಂಡರ್ 282. ಆದರೆ ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ನವರು ಪದೇ ಹೇಳಿದ್ದಾರೆ, ಒಂದು ಕೋಆಪರೇಟಿವ್ ಫೆಡರಲಿಸಮ್ನ ಒಪ್ಕೊಂಡು ಪ್ರಜಾಪ್ರಭುತ್ವ ಉಳಿಬೇಕಾದಂದರೆ ಒಂದು ರಾಜ್ಯದ ಮೇಲೆ ನೀವು ಹೊರೆ ಹಾಕುವಾಗ ಕೊಲಾಬ್ರೇಟಿವ್ ಆಗಿರಬೇಕು, ಡೈಲಾಗ್ ಇರಬೇಕು, ಡಿಸ್ಕಷನ್ ಇರಬೇಕು, ಆಗ ಮಾತ್ರ ಅದು ಸಾಂವಿಧಾನಿಕವಾಗಿರ್ತದೆ, ಇಲ್ಲಾಂದರೆ ಇಲ್ಲ ಅಂತ. ಇವತ್ತು 40% ರಾಜ್ಯ ಕೊಡಬೇಕು ಅಂತ ಇವರೇ ಏಕಾಂಗಿಯಾಗಿ ತೀರ್ಮಾನ ಮಾಡಿದ್ರೆ ಸರ್ವಾಧಿಕಾರನ ಪ್ರಜಾಪ್ರಭುತ್ವನ? ಸಂವಿಧಾನ ಇಲ್ವಾ? 40% ಅಂದರೆ ನಾವು ಇವತ್ತು 9 ಕೋಟಿ ಜನರಿಗೆ ಉದ್ಯೋಗವನ್ನು ಕೊಟ್ಟರೆ 3,500 ಕೋಟಿ ರಾಜ್ಯದ ಸರ್ಕಾರ ಕೊಡಬೇಕು, ಇವರೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಮೊದಲಿದ್ದು 90, 10, ಅದರಲ್ಲಿ ಲೇಬರ್ ಕಂಪ್ಲೀಟಾಗಿ ಕೊಡ್ತಾ 100 ಕೊಡ್ತಾ ಇರೋದು, ಮೆಟೀರಿಯಲ್ ಮಾತ್ರ 10% ರಾಜ್ಯದಿಂದ ಕೊಡ್ತಾ ಇದ್ದಿದ್ದು. 60-40 ಚರ್ಚೆ ಮಾಡೋದು ಬೇಡವಾ? ಈಗ ಕರ್ನಾಟಕ ರಾಜ್ಯದವರು 3,500 ಕೋಟಿಯನ್ನು ಈ ಒಂದು ಯೋಜನೆ, ಕೇಂದ್ರ ಸರ್ಕಾರ ರೂಪಿಸಿರುವಂಥ ಯೋಜನೆಗೆ ವೆಚ್ಚ ಮಾಡಬೇಕು ಅಂತ ಅವರೇ ತೀರ್ಮಾನ ಮಾಡಿಬಿಡೋದಾ? ದಿಸ್ ಇಸ್ ಅಗೇನ್ಸ್ಟ್ ಟು ದಿ 250 ಟೋಟಲಿ 280, 282 ಜೊತೆಗೆ ಹೋದರೆ ಮೋಹಿತ್ ಮಿನರಲ್ಸ್ ಕೇಸ್ನಲ್ಲಿ GST ಸಂದರ್ಭ, GST 279 GST ಕೌನ್ಸಿಲ್ನ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಆ ಪ್ರಶ್ನೆ ಉದ್ಭವ ಆಗಿ GSTನಲ್ಲಿ ಏನು ಮಾಡ್ತಾರೆ, ರಾಜ್ಯ ಸರ್ಕಾರ ಇಷ್ಟು ಕಲೆಕ್ಷನ್ ಮಾಡಬೇಕು, ಸೆಂಟ್ರಲ್ GST ಮಾಡಲೇಬೇಕು, ಮತ್ತು ಅದರಿಂದ ಡೆವಲ್ಯೂಷನ್, ಫೈನಾನ್ಸ್ ಕಮಿಷನ್ 280ನಲ್ಲಿ ಹೇಳ್ದಂಗೆ ಡೆವಲ್ಯೂಷನ್ ಟ್ಯಾಕ್ಸಸ್ ಮಾಡ್ತಾರೆ. ಇನ್ಕಮ್ ಟ್ಯಾಕ್ಸು
ನೇರವಾಗಿ ಕೇಂದ್ರದಿಂದ ಎಲ್ಲರ ಮೇಲೆ ಹಾಕ್ತಾರೆ. ನಾವು ಯಾವುದೇ ರಾಜ್ಯದಲ್ಲಿ ಇದ್ರೂ ಕೂಡ ಇನ್ಕಮ್ ಟ್ಯಾಕ್ಸ್ ಕೇಂದ್ರ ಕಟ್ಟಬೇಕು. ಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ಪಕ್ಷದ ಪ್ರಮುಖರಾದ ಕೆಜಿ ಶಾಂತಪ್ಪ ಹಾಗೂ ತೆಂದಿರ ಮೈನಾ ಪಾಲ್ಗೊಂಡಿದ್ದರು.